ಇವತ್ತೇನೋ ನಮ್ಮ ಜಿಲ್ಲೆಗೆ ಸೇರಿದಂಥ ಬಂಡೀಪುರದಲ್ಲಿ ಏನು ರಾಜ್ಯ ಸರ್ಕಾರ ರಾತ್ರಿಯ ವೇಳೆ ಸಂಚಾರವನ್ನು ಪ್ರಾರಂಭ ಮಾಡಬೇಕು ಅಂತ ತೀರ್ಮಾನವನ್ನು ಏನು ತೆಗೆದುಕೊಳ್ತಾ ಇದೆ ಅದನ್ನು ವಿರೋಧಿಸಿ ಮತ್ತು ನಮ್ಮ ಜಿಲ್ಲೆಯ ಮತ್ತೊಂದು ಅತ್ಯಂತ ಭಾಳ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ನಮ್ಮ ಪಕ್ಕದ ಕೇರಳದವರು ಚಿತ್ರೀಕರಣವನ್ನು ಮಾಡತಕ್ಕಂಥ ಕ್ರಮವನ್ನು ಖಂಡಿಸಿ ಏನು ಆ ಚಿತ್ರೀಕರಣಕ್ಕೆ ಅನುಮತಿ ಕೊಟ್ಟಂಥ ಅಧಿಕಾರಿಗಳನ್ನು ತಕ್ಷಣ ಸರ್ಕಾರ ಅಮಾನತು ಮಾಡಬೇಕು ಅಂತೇಳಿ ಒತ್ತಾಯಿಸಿ ನಾವು ಕನ್ನಡಪರ ಸಂಘಟನೆಗಳು ಚಾಮರಾಜನಗರದಲ್ಲಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಯ ಮುಂದೆ ಇದೆರಡು ವಿಚಾರಗಳನ್ನ ಇಟ್ಕೊಂಡು ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ನಾನು ನೇರವಾಗಿ ಅರಣ್ಯ ಸಚಿವರಿಗೆ ಕೇಳ್ತಾ ಇದ್ದೀನಿ, ಇವತ್ತು ನೀವು ಮಾಡಲು ಹೊರಟಿರ್ತಕ್ಕಂಥ ಕ್ರಮ ಇದು ನಿಜವಾಗ್ಲೂ ಅತ್ಯಂತ ಖಂಡನೀಯ. ವನ್ಯಜೀವಿಗಳ ಬಗ್ಗೆ ನಿಮಗೆ ಇಷ್ಟ ಇಲ್ವಾ? ವನ್ಯಜೀವಿಗಳು ಬದುಕೋದು ನಿಮಗೆ ಇಷ್ಟ ಇಲ್ವಾ? ನೀವು ಯಾವುದೋ ಒತ್ತಡಕ್ಕೆ ಮಣಿದು ಇವತ್ತು ಯಾವುದೋ ಲಾಬಿಗೆ ಮಣಿದು ಏನು ಬಂಡೀಪುರದಲ್ಲಿ ರಾತ್ರಿಯ ಸಂಚಾರ ಸಂಪೂರ್ಣ ನಿಷೇಧ ಆಗಿತ್ತು, ಇದನ್ನ ಪುನಃ ನೀವು ಪ್ರಾರಂಭ ಮಾಡೋದಕ್ಕೆ ಹೊರಟಿದ್ದೀರಿ. ನಿಜವಾಗ್ಲೂ ಇದು ಅತ್ಯಂತ ಖಂಡನೀಯವಾದದ್ದು. ಮತ್ತು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಅತ್ಯಂತ ಪವಿತ್ರವಾದಂಥ ಸ್ಥಳ ಇದು. ಈ ಸ್ಥಳದಲ್ಲಿ ಭಕ್ತಾದಿಗಳು ಹೋಗೋದಕ್ಕೆ ನೀವು 108 ಕಾನೂನುಗಳನ್ನ ಮಾಡಿದಿರಿ. ಭಕ್ತಾದಿಗಳು ಸ್ಥಳೀಯರು ಬೆಟ್ಟ ಹತ್ತೋದಕ್ಕೆ ನಿಮ್ಮ ಹತ್ರ ಅವರು ಬಹಳ ಶ್ರಮಪಟ್ಟು ಅನುಮತಿಯನ್ನು ತೆಗೆದುಕೊಂಡು ಹೋಗ್ಬೇಕು. ಅಂಥದ್ರಲ್ಲಿ ಯಾವ ನೈತಿಕತೆ ಇಟ್ಕೊಂಡು ಇವತ್ತು ನೀವು ಅದು ನೆರೆಯ ಪಕ್ಕದ ಕೇರಳ ರಾಜ್ಯ ಚಿತ್ರೀಕರಣ ತಂಡಕ್ಕೆ ನೀವು ಅನುಮತಿಯನ್ನು ಕೊಟ್ಟಿದ್ರಿ. ಇದು 1 ಲಕ್ಷ ರೂಪಾಯಿ ದುಡ್ಡನ್ನು ಬೇರೆ ಕಟ್ಟಿಸ್ಕೊಂಡಿದ್ರಿ. ಯಾಕೆ ನಿಮ್ಮ ಸರ್ಕಾರಕ್ಕೆ ಅಷ್ಟು ಗತಿ ಇಲ್ವನ್ನ ಹೇಳ್ತಾ ಇರೋದು? ಇದು 1 ಲಕ್ಷ ರೂಪಾಯಿ ಏನಾದ್ರು ನಿಮ್ಮ ಸರ್ಕಾರ ಇವತ್ತೇನಾರು ಏನಾದ್ರು ನಡೆಸ್ತಾ ಇದ್ದೀರಾ? ನಿಜವಾಗ್ಲೂ ಇದು ಅತ್ಯಂತ ಖಂಡನೀಯವಾದದ್ದು. ಈ ಒಂದು ಚಿತ್ರೀಕರಣ ತಂಡಕ್ಕೆ ಯಾರು ಅನುಮತಿಯನ್ನ ಕೊಟ್ಟ ಅಧಿಕಾರಿಯನ್ನ ತಕ್ಷಣ ನೀವು ಅಮಾನತ್ ಮಾಡಲೇಬೇಕು. ಅಮಾನತ್ ಮಾಡಲಿಲ್ಲ ಅಂತಂದ್ರೆ ಇದಕ್ಕೆ ನಿಮ್ಮ ಸರ್ಕಾರವು ಸಹ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದೆ ಅಂತ ನಾವು ಈಗಾಗಲೇ ತಿಳ್ಕೋಬೇಕಾಗ್ತದೆ. ನೀವು ಅಮಾನತ್ತು ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಅರಣ್ಯ ಭವನಗಳ ಮುಂದೆ ಅರಣ್ಯ ಸಚಿವರು ಎಲ್ಲಿ ಕಾಲಾಗ್ತೀರಿ, ನಿಮ್ಮ ಮುಂದೆ ಭಾರಿ ಪ್ರತಿಭಟನೆಯನ್ನು ಕನ್ನಡಪರ ಸಂಘಟನೆಗಳು ಮಾಡಬೇಕಾಗ್ತದೆ ಅಂತ ತಿಳಿಸ್ತಾ, ವನ್ಯಜೀವಿ ಉಳಿಸ್ಬೇಕು, ಪರಿಸರ ಉಳಿಸ್ಬೇಕು, ಅರಣ್ಯ ಉಳಿಸ್ಬೇಕು ಅಂತ ಅಭಿಯಾನವನ್ನ ಇವತ್ತು ನಾವು ಕನ್ನಡಪರ ಸಂಘಟನೆಗಳು ಪ್ರಾರಂಭ ಮಾಡಿ ನಿಮ್ಮ ಸರ್ಕಾರದ ವಿರುದ್ಧ ಇವತ್ತು ನಾವು ಹೋರಾಟವನ್ನು ಮಾಡಿದ್ದೀವಿ.